ನಿಲ್ಲಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಸನ್ಮಾನ್ಯ ರಾಜ್ಯಪಾಲರಾದಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ರವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಸರ್ಕಾರದ ಸನ್ಮಾನ್ಯ ರಾಜ್ಯಪಾಲರಾದಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ರವರಿದ್ದಾರೆ. ಶ್ರೀಯುತರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಸಲ್ಲಿಸೋಣ. ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಎಲ್ಲರೂ ರಾಷ್ಟ್ರೀಯ ಹಾಡು ವಂದೇ ಮಾತರಂಗಾಗಿ ನಿಲ್ಲಬೇಕಾಗಿ ವಿನಂತಿಸ್ಕೊಳ್ತೇನೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಧನ್ಯವಾದಗಳು. ಈಗ ರಾಷ್ಟ್ರಗೀತೆ. ಜನಗಣ ಮಂಗಲ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಜಯ ಈಗ ನಾಡಗೀತೆ. 2014ರಲ್ಲಿ ಭಾರತದ ಪ್ರಧಾನಮಂತ್ರಿಯವರ ಪ್ರಸ್ತಾಪದ ಮೇರೆಗೆ ವಿಶ್ವಸಂಸ್ಥೆಯು ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಯೋಗವು ಕೇವಲ ವ್ಯಾಯಾಮವಲ್ಲ, ಇದು ಮನಸ್ಸು, ದೇಹ ಮತ್ತು ಆತ್ಮದ ಐಕ್ಯತೆಯ ಸಾಧನ. ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ನೀಡಿದ ಈ ಅಮೂಲ್ಯ ಕೊಡುಗೆ ಇಂದು ಇಡೀ ವಿಶ್ವವನ್ನು ಆರೋಗ್ಯ ಮತ್ತು ಶಾಂತಿಯ ಹಾದಿಯಲ್ಲಿ ಒಗ್ಗೂಡಿಸಿದೆ. ಈ ವರ್ಷದ ಧ್ಯೇಯವಾಕ್ಯ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಎಂಫಸೈಸಿಂಗ್ ಇಂಪಾರ್ಟೆನ್ಸ್ ಆಫ್ ಯೋಗ ಫಾರ್ ಆಲ್ ಏಜಸ್. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಈಗ ನಾವೆಲ್ಲರೂ ಎದುರು ನೋಡ್ತಿರುವಂತಹ ಮುಖ್ಯ ಕಾರ್ಯಕ್ರಮ ಸಾಮೂಹಿಕ ಯೋಗಾಭ್ಯಾಸ. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಮಾರ್ಗಸೂಚಿಯನ್ನ ಅನುಸರಿಸಿ ಅಂತಾರಾಷ್ಟ್ರೀಯ ಶಿಷ್ಟಾಚಾರದ ಪ್ರಕಾರ ನಾವು ಮುಂದಿನ 40 ನಿಮಿಷಗಳ ಕಾಲ ನಾವೆಲ್ಲರೂ ಒಟ್ಟಾಗಿ ಯೋಗ ಮಾಡೋಣ. ಸಾಮಾನ್ಯ ಯೋಗ ಶಿಷ್ಟಾಚಾರದ ಪ್ರಕಾರ ಈ ಅಭ್ಯಾಸ ನಡೆಯಲಿದೆ. ತಮ್ಮ ಯೋಗ ಮ್ಯಾಟ್ಸ್ ಮೇಲೆ ಎಲ್ಲರೂ ಸಹ ಸ್ಥಾನವನ್ನ ಪಡೆಯಿರಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಸಹ ಯೋಗ ಮ್ಯಾಟ್ಸ್ ಮೇಲೆ ಸ್ಥಾನವನ್ನ ಪಡೆದು ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ನಮ್ಮ ಯೋಗ ಮಾರ್ಗದರ್ಶಕರಾದಂತಹ ಶ್ರೀ ಹನುಮಂತಣ್ಣರವರ ಮಾರ್ಗದರ್ಶನದಲ್ಲಿ ಈಗ ಯೋಗ ಸೆಷನ್ ಪ್ರಾರಂಭವಾಗಲಿದೆ. ಯೋಗಾಭ್ಯಾಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಹೃದಯ ತುಂಬಿದ ಅಭಿನಂದನೆಗಳು. ಇಂದಿನ ಈ ಸಾಮೂಹಿಕ ಯೋಗಾಭ್ಯಾಸ ಆರೋಗ್ಯಕರ ಜೀವನದತ್ತ ನಮ್ಮ ಬದ್ಧತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿ ಎಂದು ಆಶಿಸುತ್ತಾ ಬನ್ನಿ ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಸಸಿಗೆ ನೀರೆರೆದು ಜೀವನವನ್ನ ಪೋಷಿಸುವಂತೆ ಯೋಗವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಪೋಷಿಸುತ್ತದೆ. ಈ ಸುಂದರ ಸಂದೇಶವನ್ನು ಸಾರುವ ಉದ್ದೇಶದಿಂದ ಸಸಿಗಳಿಗೆ ನೀರೆರೆಯುವ ಮೂಲಕ ಇಂದಿನ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ರಾಜ್ಯಪಾಲರಾದಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ರವರಲ್ಲಿ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸಸಿಗಳಿಗೆ ನೀರೆರೆಯುವ ಮೂಲಕ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಾನು ಪ್ರಾರ್ಥಿಸ್ತೇನೆ. ಮರಗಳನ್ನು ಬೆಳೆಸುವುದು ಭವಿಷ್ಯವನ್ನು ಬೆಳೆಸಿದಂತೆ. ಪರಿಸರ ಸಂರಕ್ಷಣೆ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಸಸಿಗಳಿಗೆ ನೀರೆರೆಯುವ ಮೂಲಕ ಇಂದಿನ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ
ವೇದಿಕೆಯ ಮೇಲೆ ವಿದ್ಯುಕ್ತವಾದಂತಹ ಚಾಲನೆ ನೀಡಲಾಗ್ತಾ ಇದೆ. ಒಂದು ಸಸಿಗೆ ನಮ್ಮ ಪರಿಸರಕ್ಕೆ ಜೀವ ನೀಡಿದರೆ ಯೋಗ ನಮ್ಮ ಜೀವನಕ್ಕೆ ಚೈತನ್ಯವನ್ನ ನೀಡುತ್ತದೆ. ಎರಡೂ ಸೇರಿ ಆರೋಗ್ಯಕರ ಹಸಿರು ಮತ್ತು ಸಮತೋಲಿತ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರು ಸಸಿಗೆ ನೀರೆರೆದು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡಿದ್ದಾರೆ. ಎಲ್ಲರಿಗೂ ಸಹ ಹೃದಯ ತುಂಬಿದ ಧನ್ಯವಾದಗಳು. ನೋಡಿ, ಒಂದು ಕಾರ್ಯಕ್ರಮದ ಮೆರುಗು ಅಂದ್ರೆ ಆ ಕಾರ್ಯಕ್ರಮದ ಸ್ವಾಗತ ಭಾಷಣ. ಎಲ್ಲರನ್ನ ಈ ಸಭೆಗೆ ಸ್ವಾಗತಿಸಬೇಕಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದಂತಹ ಶ್ರೀಮತಿ ಕಮಲಾಬಾಯಿರವರಲ್ಲಿ ಪ್ರಾರ್ಥಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಆದರೆ ತಮ್ಮೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಸಹ ತಿಳಿಸಿದ್ದಾರೆ. ಅವರಿಗೂ ಸಹ ನಮ್ಮ ಧನ್ಯವಾದಗಳನ್ನ ಹೇಳ್ತಾ, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀ ಯು.ಟಿ. ಖಾದರ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಕಾರ್ಯಕ್ರಮವನ್ನು ಇವತ್ತು ಯೋಗಾಸನ ಮುಖಾಂತರ ಉದ್ಘಾಟಿಸಿದಂತಹ ನಮ್ಗೆ ಅತ್ಯಂತ ಗೌರವಿತರು, ನಮ್ಗೆ ಅತ್ಯಂತ ಹಿರಿಯರು, ಕರ್ನಾಟಕ ರಾಜ್ಯದ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರಾಗಿರುವಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರೇ ಕರೆಗೆ ಹೋಗ್ಬಿಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಜ್ಯಪಾಲರಾದಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಬಂದಿರುವುದು ನಿಜಕ್ಕೂ ಕೂಡ ಬಹಳ ಖುಷಿಯ ಸಂಗತಿ. ಬಹಳ ಹೃದಯ ತುಂಬಿದ ಧನ್ಯವಾದಗಳು ಶ್ರೀಯುತರಿಗೆ. ಶ್ರೀಯುತರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. सामंजस्य और स्वास्थ्य एवं कल्याण के लिए समग्र दृष्टिकोण का प्रतीक है। आज का युग प्रतिस्पर्धा, तनाव, चिंता और भागदौड़ का युग है। आधुनिक जीवन शैली ने हमें अनेक सुविधाएं तो दी है, किंतु साथ ही अनेक शारीरिक और मानसिक चुनौतियां भी उत्पन्न हुई है। आपके प्रेरणादायी एवं मार्गदर्शक संबोधन के लिए हम हृदय से आभार व्यक्त करते हैं. आपका बहुत बहुत धन्यवाद. तमगे हृदय ತುಂಬಿದ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಮಲ್ಲಕಂಬ ಪ್ರದರ್ಶನ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಒಂದು ಗ್ರೂಪ್ ಫೋಟೋಗಾಗಿ ನಿಲ್ಲಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಬಿಫೋರ್ ವಿ ಕನ್ಕ್ಲೂಡ್ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿದೆ. ವೇದಿಕೆ ಮೇಲಿರುವಂತಹ ಸನ್ಮಾನ್ಯ ರಾಜ್ಯಪಾಲರು ಹಾಗೂ ಎಲ್ಲ ಗಣ್ಯರಿಗೂ ಹೃದಯ ತುಂಬಿದ ಅನಂತ ಅಭಿನಂದನೆಗಳು.